ಹಲೋ ಫ್ರೆಂಡ್ಸ್, ನಾನ್ ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಸ್ಲೀವ್ಸ್ ಪ್ಯಾಟರ್ನ್ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಅಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾನು ಹಾಕುವಂತಹ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೂ ಬರುತ್ತೆ. ಆಗ ನೀವು ನಮ್ಮ ಚಾನಲ್ ಬರುವಂತಹ ಎಲ್ಲಾ ವಿಡಿಯೋಸ್ನ ನೋಡಬಹುದು. ಫ್ರೆಂಡ್ಸ್, ಈ ಸ್ಲೀವ್ಸ್ ಪ್ಯಾಟರ್ನ್ ನ ಮಾಡ್ಲಿಕ್ಕೆ ಸ್ಲೀವ್ಸ್ ಇದ್ದು ಒಂದು ಪೇಪರ್ ಕಟಿಂಗ್ ನ ಮಾಡ್ಕೋಬೇಕು. ಪೇಪರ್ ಕಟಿಂಗ್ ನ ಮಾಡ್ಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ, ಮತ್ತೆ ಯಾವುದೇ ಕನ್ಫ್ಯೂಷನ್ಸ್ ಆಗೋದಿಲ್ಲ. ನೋಡಿ, ಇದೇ ಅಳತೆಗೆ ಸ್ಲೀವ್ಸ್ ನ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ನಿಮ್ಮ ಅಳತೆ ಅನುಸಾರವಾಗಿ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಪೇಪರ್ ನ ಕಟಿಂಗ್ ಮಾಡ್ಬೇಕಾದ್ರೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಂಡೆ ಕಟಿಂಗ್ ಅನ್ನ ಮಾಡ್ಕೋಬೇಕು. ನೋಡಿ, ಲೈನಿಂಗ್ ಕ್ಲಾತ್ ಒಂದು ಫೋಲ್ಡ್ ಈ ಸೈಡ್ ಇದೆ. ನೋಡಿ, ಲೈನಿಂಗ್ ಕ್ಲಾತ್ ನ ಕಟ್ ಮಾಡ್ಕೋಬೇಕಾದ್ರೆ ಅದನ್ನು ಸ್ಲೀವ್ಸ್ ರೀತಿಲೇ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ, ಜಸ್ಟ್ ಈ ರೀತಿಲಿ ಒಂದು ಪ್ಲೈನ್ ಕಟ್ ಮಾಡ್ಕೊಂಡ್ರೆ ಸಾಕು. ಏನ್ ಇದು ಪೇಪರ್ ಇದೆ ಅದಕ್ಕಿಂತ ಮೇಲೆ ಕೆಳಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಬರೋ ರೀತಿಲಿ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇದು ಸ್ಲೀವ್ಸ್ ಗೆ ನಾನು ಯೂಸ್ ಮಾಡ್ತಾ ಇರುವಂತ ಬಾರ್ಡ್ರು. ಈಗ ಬಾರ್ಡ್ರು ಎಷ್ಟು ಲೆಂತ್ ಇದೆ ಅನ್ನೋದನ್ನ ನೋಡ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 3.1 ಇಷ್ಟು ಬಾರ್ಡರ್ ಲೆಂತ್ ಇದೆ. ನೋಡಿ, ಬಾರ್ಡರ್ನ ಎಷ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಈ ರೀತಿಲಿ ಇಟ್ಕೊಂಡು ನೋಡ್ಕೊಳ್ಳಿ. ಇದಕ್ಕಿಂತ 1.5 ಇಂಚಷ್ಟು ಎಕ್ಸ್ಟ್ರಾ ತಗೊಂಡ್ರೆ ಸಾಕು. ನೋಡಿ, ಈಗ ಬಾರ್ಡರ್ ಉದ್ದನ ಮಾರ್ಕ್ ಮಾಡಬೇಕು. ಈಗ ನಾನು ತಗೊಂಡಿರುವಂತ ಬಾರ್ಡರ್ ಉದ್ದ 3.1 ಇಂಚ್ ಇದೆ. ನೀವು ನಿಮ್ಮ ಅಳತೆ ಅನುಸಾರವಾಗಿ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನೀವು ಅಟ್ಯಾಚ್ ಮಾಡುವಂತ ಬಾರ್ಡರ್ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಂಡು ಅದಷ್ಟನ್ನ ಇಲ್ಲಿ ಮಾರ್ಕ್ ಮಾಡಬೇಕು. ಪುನಃ ನೋಡಿ, ಇಲ್ಲೂ 3.1 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಒಂದು ಸ್ಟ್ರೈಟ್ ಲೈನ್ ಬರಲಿ ಅಂತ ಹೇಳಿ. ಈಗ ಈ ಮಾರ್ಕಿಂದ ಆ ಮಾರ್ಕಿಗೆ ಒಂದು ಲೈನ್ ಅನ್ನ ಹಾಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಮೇನ್ ಬಟ್ಟೆ. ಈ ಕಡೆ ಸೈಡ್ ಒಂದು ಫೋಲ್ಡ್ ಇದೆ. ರಾಂಗ್ ಸೈಡ್ ಬಟ್ಟೆ ಮೇಲೆ ಬರೋ ರೀತಿಲಿ ಇಟ್ಕೊಂಡಿದ್ದೀನಿ. ನೋಡಿ, ಏನ್ ಈ ಪೇಪರ್ ಲೆಂತ್ ಈಗ ಉಳ್ಕೊಂತು ಇದಕ್ಕಿಂತ ಒಂದು ಅರ್ಧ ಇಂಚು ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬರೋ ರೀತಿಲಿ ಬಟ್ಟೆನ ಕಟ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಏನ್ ಈ ಫೋಲ್ಡ್ ಇದೆ, ಈ ಫೋಲ್ಡ್ ನಿಂದ ನಿಮ್ಮ ಹತ್ರ ಏನಾದ್ರೂ ಬಟ್ಟೆ ಜಾಸ್ತಿ ಇದೆ ಅಂತಂದ್ರೆ 12 ಇಂಚ್ವರೆಗೂ ಮಾರ್ಕ್ ಅನ್ನ ಹಾಕೋಬಹುದು. ಇಲ್ಲ ಅಂದ್ರೆ 8 ಇಂಚಿಗೆ ಮಾರ್ಕ್ ಹಾಕೊಂಡ್ರೆ ಸಾಕಾಗತ್ತೆ. ನಾನೀಗ ಇಲ್ಲಿ 12 ಇಂಚಿಗೆ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಮಾರ್ಕ್ ಹಾಕಿರೋ ಹತ್ರ ಈ ರೀತಿಲಿ ಪೇಪರ್ನ ಇಟ್ಕೊಂಡು ಅರ್ಧ ಇಂಚು ಎಕ್ಸ್ಟ್ರಾನ ಬಿಟ್ಟು ಈ ರೀತಿಲಿ ಕಟ್ ಮಾಡ್ಕೋಬೇಕು. ನೋಡಿ, ಇದು ಸರಿ ಬಟ್ಟೆ. ರಾಂಗ್ ಸೈಡ್ ಬಟ್ಟೆ ಮೇಲೆ ಬರೋ ರೀತಿಲಿ ಇಟ್ಕೊಂಡಿದ್ದೀನಿ. ಈಗ ಆ ಕಡೆ ಈ ಕಡೆ ಈ ರೀತಿಲಿ ಕಚ್ಚುಗಳನ್ನ ಹಾಕೋಬೇಕು. ನೋಡಿ, ಇಲ್ಲಿ ಏನ್ ಮಾರ್ಕ್ ಅನ್ನ ಹಾಕಿದೀವಿ ಇಲ್ಲಿಂದ ಟೇಪ್ ಅನ್ನ ಇಟ್ಕೊಂಡು 2 ಇಂಚಿಗೆ ಒಂದೊಂದು ಮಾರ್ಕ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ಈ ಸೈಡ್ಗೂ 2 ಇಂಚಿಗೆ ಮಾರ್ಕ್ಗಳನ್ನ ಹಾಕೋಬೇಕು. ಬಟ್ಟೆನ ಓಪನ್ ಮಾಡ್ಕೊಂಡು ಈಗ ನೋಡಿ, ಏನು ಮಾರ್ಕ್ಗಳನ್ನ ಹಾಕೊಂಡಿದೀವಿ ಈ ಮಾರ್ಕಿನಿಂದ ಈ ರೀತಿಲಿ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಏನ್ ಕಚ್ಚ ಹಾಕೊಂಡಿದೀವಲ್ಲ ಅಲ್ಲಿಗೆ ಫೋಲ್ಡಿಂಗ್ ಅನ್ನ ತಂದು ಇಟ್ಕೋಬೇಕು. ಈಗ ನೆಕ್ಸ್ಟ್ ಮಾರ್ಕ್ ಅನ್ನು ಇದೇ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಒಂದ್ರ ಮೇಲೆ ಒಂದು ನರ್ಗೆಗಳನ್ನ ಜೋಡಿಸ್ಕೋಬೇಕು. ನೋಡಿ, ಈ ನರ್ಗೆಗಳನ್ನ ಇಟ್ಕೊಳ್ಬೇಕಾದ್ರೆ ಸರಿಯಾಗಿ ಒಂದ್ ನರ್ಗೆ ಮೇಲೆ ಒಂದ್ ನರ್ಗೆ ಬರೋ ರೀತಿಲೇ ಇಟ್ಕೋಬೇಕು. ನರ್ಗೆಗಳು ಏರುಪೇರು ಬರೋ ರೀತಿಲಿ ಇಟ್ಕೋಬಾರ್ದು. ಸರಿಯಾಗಿ ಈ ರೀತಿಲಿ ಜೋಡಿಸ್ಕೊಂಡು 1/4 ಇಂಚಿನ ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಈಗ ಈ ಕಡೆ ಸೈಡ್ ಅಲ್ಲೂ ಅದೇ ರೀತಿಲಿ ಫೋಲ್ಡ್ ನ ಮಾಡ್ಕೋಬೇಕು. ಬಟ್ ನೀವು ಏನ್ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ನರ್ಗೆಗಳನ್ನ ಜೋಡಿಸ್ಕೋಬೇಕಾದ್ರೆ ಒಂದ್ ನರ್ಗೆ ಮೇಲೆ ಒಂದ್ ನರ್ಗೆ ಸರಿಯಾಗಿ ಬರೋ ರೀತಿಲಿ ಇಟ್ಕೋಬೇಕು. ನೀವು ಇಲ್ಲಿ ಏರುಪೇರುನೆಲ್ಲ ಮಾಡಿದ್ರೆ ಫಿನಿಶಿಂಗ್ ಅಷ್ಟು ಒಳ್ಳೆ ಬರೋದಿಲ್ಲ. ಈ ರೀತಿಲಿ ನರ್ಗೆಗಳನ್ನ ಜೋಡಿಸ್ಕೊಂಡು ಈ ಕಡೆನು 1/4 ಇಂಚನ್ನ ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ನೋಡಿ, ಈಗ ಇಲ್ಲಿ ಏನು ಕಚ್ಚನ್ನ ಹಾಕಿದ್ವಿ ನೋಡಿ, ಆ ಕಚ್ಚಿನ ಹತ್ರ ಈ ಮೊದಲನೇ ನರ್ಗೆನ ತಗೊಂಡು 1/4 ಇಂಚು ಗ್ಯಾಪ್ಗೆ ಈ ರೀತಿಲಿ ಇಟ್ಕೊಂಡು ಒಂದು ಪಿನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ನರ್ಗೆನ ಈ ರೀತಿಲಿ 1/4 ಇಂಚು ಗ್ಯಾಪ್ ನ ಬಿಟ್ಟು ಪಿನ್ ಅನ್ನ ಹಾಕೋಬೇಕು. ನೋಡಿ, ಇದೇ ರೀತಿ ಒಂದೊಂದು ನರ್ಗೆಗೂ 1/4 ಇಂಚು ಗ್ಯಾಪ್ ನ ಬಿಟ್ಟು ಪಿನ್ಗಳನ್ನ ಹಾಕೋಬೇಕು. ಈ ಸೈಡ್ ಪಿನ್ಗಳನ್ನ ಹಾಕೊಂಡಂಗೆ ಆ ಕಡೆ ಸೈಡ್ಗೂ ಪಿನ್ಗಳನ್ನ ಹಾಕೋಬೇಕು. ಫ್ರೆಂಡ್ಸ್, ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಅಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾನು ಹಾಕುವಂತಹ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೂ ಬರುತ್ತೆ. ಆಗ ನೀವು ನಮ್ಮ ಚಾನಲ್ ಬರುವಂತಹ ಎಲ್ಲಾ ವಿಡಿಯೋಸ್ನ ನೋಡಬಹುದು. ಫ್ರೆಂಡ್ಸ್ ನೋಡಿ, ಅಲ್ಲಿ ನಾನು 12 ಇಂಚಿಗೆ ಬಟ್ಟೆನ ಮಾರ್ಕ್ ಮಾಡ್ಕೊಂಡಿದ್ದಕ್ಕೆ ಈಗ ಒಂದು ಸೈಡಿಗೆ 1, 2, 3, 4, 5, 6 ನರ್ಗೆಗಳು ಬಂದಿದೆ. ನಾವೇನಾದ್ರು 10 ಇಂಚಿಗೆ ಮಾರ್ಕ್ ಹಾಕೊಂಡಿದ್ರೆ ಇಲ್ಲಿ 5 ನರ್ಗೆಗಳು ಬರ್ತಾ ಇತ್ತು. ಹಾಗಾಗಿ ನಿಮ್ಗೆ ನರ್ಗೆ ಎಷ್ಟು ಬೇಕು ಅನ್ನೋದನ್ನು ಲೆಕ್ಕ ಇಟ್ಕೊಂಡು ಅಷ್ಟಕ್ಕೆ ಮಾರ್ಕ್ ಹಾಕೊಂಡ್ರೆ ಸಾಕಾಗತ್ತೆ. ಈಗ ಇಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ಸ್ಟಿಚ್ ಅನ್ನ ಹಾಕೊಂಡಾದ್ಮೇಲೆ ಈ ರೀತಿ ಪಿನ್ನಗಳನ್ನೆಲ್ಲ ತೆಗೆದ್ಬಿಡಿ. ನೋಡಿ, ಈಗ ನಾವೇನ್ ಪೇಪರ್ನ ಕಟ್ ಮಾಡ್ಕೊಂಡಿದ್ವಿ ನೋಡಿ, ಈ ತರ ಪೇಪರ್ನ ನೀವು 2 ಪೀಸನ್ನ ಕಟ್ ಮಾಡ್ಕೋಬೇಕು. ಒಂದು ಸಲ ನಾವು ಇಟ್ಕೋಬೇಕಾದ್ರೆ ನೋಡಿ, ಇಲ್ಲಿ ನಾವೇನು ಫ್ರಂಟ್ ಕಚ್ಚನ್ನ ಹಾಕಿದೀವಿ ಇದು ಈ ಸೈಡ್ಗೆ ಬರೋಂಗೆ ಇಟ್ಕೊಂಡು ಹೊಲ್ಕೋಬೇಕು. ಇನ್ನೊಂದು ಕೈನ ಹೊಲಿಬೇಕಾದ್ರೆ ಇದೇ ರೀತಿಲಿ ರೆಡಿ ಮಾಡ್ಕೊಂಡು
ಪೇಪರ್ನ ಇಡಬೇಕಾದ್ರೆ ಈ ಫ್ರಂಟ್ ಕಚ್ಚು ಈ ಕಡೆ ಸೈಡ್ಗೆ ಬರೋ ರೀತಿಲಿ ಇಟ್ಕೊಂಡು ಹೊಲ್ಕೋಬೇಕು. ನೀವೇನಾದ್ರೂ ಎರಡೂ ಕೈಗೂ ಈ ಕಚ್ಚು ಒಂದೇ ಕಡೆ ಬರೋ ರೀತಿಲಿ ಇಟ್ಕೊಂಡು ಪೇಪರ್ನ ಹೊಲ್ಕೊಂಡಿದ್ರೆ ಫಿನಿಶಿಂಗ್ ಆದ್ಮೇಲೆ ಎರಡು ಒಂದೇ ಕೈನ ಹೊಲ್ಕೊಂಡಿರ್ತೀರಾ. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಹೊಲ್ಕೋಬೇಕು. ನೋಡಿ, ಈಗ ಇಲ್ಲಿ ಏನ್ ಈ ಕಚ್ಚಿದೆ ಈ ಕಚ್ಚಿಗೆ ಮ್ಯಾಚ್ ಆಗೋ ರೀತಿಲಿ ಈ ಕಚ್ಚನ್ನ ಇಟ್ಕೋಬೇಕು. ಮತ್ತೆ ಇಲ್ಲಿ ಕಚ್ಚಿಗೆ ಈ ಕೈದು ಸೆಂಟರು ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಪಿನ್ಗಳನ್ನ ಹಾಕೋಬೇಕು. ಪೇಪರ್ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ನೋಡಿ, ಈ ತರ ಒಂದ್ಸಲ ಉಲ್ಟಾ ಮಾಡ್ಕೊಂಡು ನೋಡ್ಕೋಬೇಕು. ಹಿಂದೆನೂ ಈ ರೀತಿಲಿ ನೀಟಾಗಿ ಫಿನಿಶಿಂಗ್ ಬಂದಿರಬೇಕು, ಯಾವುದೇ ಫೋಲ್ಡಿಂಗ್ ಬಂದಿರಬಾರ್ದು. ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಈಗ ಪೇಪರ್ ಹೇಗಿದೆ ಅದೇ ರೀತಿಲಿ ಬಟ್ಟೆನ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಏನ್ ಸ್ಟಿಚಿಂಗ್ ಮಾರ್ಜಿನ್ ಕಚ್ಚಿದೆ ಆ ಕಚ್ಚುಗಳನ್ನೆಲ್ಲ ಹಾಕೋಬೇಕು. ಈ ರೀತಿಲಿ ಕಚ್ಚುಗಳನ್ನ ಹಾಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ಈಸಿ ಆಗತ್ತೆ. ನೆಕ್ಸ್ಟ್ ಈಗ ಪೇಪರ್ನ ತೆಗಿಬೇಕು. ನೋಡಿ, ಬಾರ್ಡರ್ನ ಸೆಂಟರ್ಗೆ ಒಂದು ಕಚ್ಚನ್ನ ಹಾಕಬೇಕು. ನೋಡಿ, ಬಾರ್ಡರ್ ಯಾವುದು ಮೇಲ್ಗಡೆ ಬರಬೇಕು ಅನ್ನೋದನ್ನ ನೋಡ್ಕೋಬೇಕು. ಡಿಸೈನ್ನ ಅದನ್ನ ನೋಡ್ಕೊಂಡು ಸರಿ ಬಟ್ಟೆ ಮೇಲೆ ಸರಿ ಬಾರ್ಡರ್ನ ಇಟ್ಕೊಂಡು ಈ ಕಚ್ಚುಗಳನ್ನ ಮ್ಯಾಚ್ ಮಾಡಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಒಂದು ಪಿನ್ ಅನ್ನ ಹಾಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ಈಗ ಬಾರ್ಡರ್ನ ಓಪನ್ ಮಾಡಿ ನೋಡಿ, ಇಲ್ಲಿ ಹೊಲ್ಕೊಂಡಿರುವಂತ ಸ್ಟಿಚಿಂಗ್ ಮಾರ್ಜಿನು ಈ ರೀತಿಲಿ ಬಾರ್ಡರ್ ಕಡೆಗೆ ಬರೋ ರೀತಿಲಿ ಇಟ್ಕೊಂಡು, ನೀವೇನಾದ್ರೂ ಈ ಸ್ಟಿಚಿಂಗ್ ಮಾರ್ಜಿನ್ ಮೇಲೆ ಬರೋ ರೀತಿಲಿ ಇಟ್ಕೊಂಡ್ರೆ ಕೆಲವು ಬಟ್ಟೆ ಏನಾದ್ರು ಟ್ರಾನ್ಸ್ಪರೆಂಟ್ ಆಗಿದೆ ಸ್ಟಿಚಿಂಗ್ ಮಾರ್ಜಿನ್ ಮೇಲೆ ಕಾಣಿಸ್ತಾ ಇರುತ್ತೆ ಬಟ್ಟೆಯಲ್ಲಿ, ಆಗ ನೋಡಕ್ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಇದನ್ನ ಈ ತರ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಬಾರ್ಡರ್ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಇದೇನು ಬಾರ್ಡರ್ ಹತ್ರ ಕಚ್ ಹಾಕಿದ್ವಿ ನೋಡಿ, ಕಚ್ ಹತ್ರ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಈಗ ನಾನ್ ತಗೊಂಡಿರುವಂತಹ ಅರ್ಧ ಕೈ ಸುತ್ತು 6 ಇಂಚು, ಹಾಗಾಗಿ 6 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಪುನಃ ಅಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಅಳತೆ ಅನುಸಾರವಾಗಿ ಮಾರ್ಕ್ ಅನ್ನ ಹಾಕೊಂಡು ಈ ರೀತಿಲಿ ಒಂದು ಲೈನ್ ಅನ್ನ ಹಾಕೋಬೇಕು. ಈಗ ಇದನ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸರಿ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತ್ ಅನ್ನ ಇಟ್ಕೋಬೇಕು. ನೋಡಿ, ಇಲ್ಲಿ ಏನ್ ಲೈನಿಂಗ್ ನ ಫೋಲ್ಡಿಂಗ್ ಇದೆ ನೋಡಿ, ಅದು ಕರೆಕ್ಟ್ ಆಗಿ ಸೆಂಟರ್ಗೆ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಈಗ ಬಟ್ಟೆನ ಈ ರೀತಿ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಅರ್ಧ ಇಂಚು ಈ ತರ ಎಕ್ಸ್ಟ್ರಾ ಬಟ್ಟೆ ಬರೋ ರೀತಿಯಲ್ಲಿ ಇಟ್ಕೊಂಡು ಬಾರ್ಡರ್ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ನೀವು ಈ ರೀತಿ ಉಲ್ಟಾ ಮಾಡ್ಕೊಂಡು ಹೊಲ್ಕೊಳ್ಳೋದ್ರಿಂದ ಬಾರ್ಡರ್ ನಮ್ಗೆ ಸರಿಯಾಗಿ ಕಾಣಿಸ್ತಾ ಇರತ್ತೆ. ಹಾಗಾಗಿ ನಮ್ಗೆ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗತ್ತೆ. ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಬಟ್ಟೆನ ಈ ರೀತಿಲಿ ಓಪನ್ ಮಾಡ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಲೈನಿಂಗ್ ಕ್ಲಾತ್ ಕಡೆ ಸೈಡ್ ಬರೋ ಹಂಗೆ ಇಟ್ಕೊಂಡು ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈ ರೀತಿಲಿ ಫೋಲ್ಡ್ ನ ಮಾಡ್ಕೊಂಡು ಬಾರ್ಡರ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಎಕ್ಸ್ಟ್ರಾ ಲೈನಿಂಗ್ ಕ್ಲಾತ್ ಕೆಳಗಡೆ ಕಾಣಿಸೋ ರೀತಿಲೆಲ್ಲ ಫೋಲ್ಡ್ ಮಾಡ್ಕೋಬಾರ್ದು. ಸರಿಯಾಗಿ ಫೋಲ್ಡ್ ನ ಮಾಡ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ನೋಡಿ, ಈ ರೀತಿಲಿ ಪಿನ್ಗಳನ್ನ ಹಾಕೊಳ್ಳಿ. ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ಸ್ಟಿಚಿಂಗ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗತ್ತೆ. ಮೇನ್ ಬಟ್ಟೆಯ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ಈಗ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಫ್ರೆಂಡ್ಸ್ ನೋಡಿ, ಈಗ ಸ್ಲೀವ್ಸ್ ನ ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಇಲ್ಲಿ ಒಂದು ಶೋ ಬಟನ್ ಇಟ್ಟು ಹೊಲಿಯೋದ್ರಿಂದ ನೋಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಫ್ರೆಂಡ್ಸ್, ವಿಡಿಯೋ ಏನಾದ್ರು ಲೈಕ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.